ಮತ್ತೆ ಅಮೆರಿಕ ಇರಾನ್ ಯುದ್ಧ ನಡೀತಾ ಇದೆ, ಮತ್ತೆ ಸಂಕಷ್ಟ. ಸೊ ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿ ನಡ್ಕೋಬೇಕು ಸರ್? ಏನು ನೋಡಿ ಇವರೇ, ನಮ್ಮ ದೇಶದ ವಿದೇಶಾಂಗ ನೀತಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಡ ಇಟ್ಟು ಬಂದಿದ್ದಾರೆ ಆಗಲೇ. ಹೋದ ಬಾರಿನೇ ನಮ್ಗೆ ಏನೇನು ಸಂಕಷ್ಟ ಎದುರಾಯಿತು ನಿಮ್ಗೆ ಗೊತ್ತಿದೆ. ಝೀರೋ ಪ್ರಿಪೇರ್ಡ್ನೆಸ್ ಇತ್ತು ನಮ್ಮ ದೇಶದಲ್ಲಿ. ಯಾವ ರೀತಿ ಇಂಧನ ಸಚಿವರು ದಾರಿ ತಪ್ಪಿಸಿದ್ರು ಪಾರ್ಲಿಮೆಂಟ್ನಲ್ಲಿ, ಅದು ಕೂಡ ಇದು ಇದೆ. $100 ಪರ್ ಬ್ಯಾರೆಲ್ ಇದ್ದಾಗ ಬೆಲೆ ಏರಿಕೆ ಮಾಡಿದ್ರು. ಅದು $40 ಇಳಿದಾಗ ಬೆಲೆ ಇಳಿಸಿಲ್ಲ. ನಮ್ಮ ವಿದೇಶಾಂಗ ಸಚಿವರು ಇದ್ದಾರೋ ಇಲ್ವೋ, ನೀತಿ ಇದೆಯೋ ಇಲ್ವೋ, ಪ್ರಧಾನಮಂತ್ರಿಯವರು ಹೋಗ್ಬಿಟ್ಟು ವಿದೇಶದಲ್ಲಿ ರೀಲ್ಸ್ ಮಾಡೋಕ್ಕಿದ್ದಾರಾ, ಏನು ನೀತಿ ಮಾಡೋಕ್ಕಿದ್ದಾರಾ, ಅದೇ ಗೊತ್ತಾಗ್ತಾ ಇಲ್ಲ ನಮಗೆ. ಹೇಳಿ, ಇಷ್ಟೊಂದು ದೇಶ ತಿರುಗಾಡಿದಾರೆ ಅಂತ ಹೇಳ್ತಾರಲ್ಲ, ಇಷ್ಟೊಂದು ಅವರಿಗೆ ಮೆಡಲ್ ಸಿಕ್ಕಿದೆ ಅಂತ ಹೇಳ್ತಾರಲ್ಲ, ಎಲ್ಲ ಉನ್ನತ ಸ್ಥಾನಮಾನ ಅಥವಾ ಪದವಿಗಳು ಏನು ಅಲ್ಲಿದೆ, ಅವರಿಗೆ ಮೆಡಲ್ ಸಿಗಬೇಕಾಗಿದೆ, ಎಲ್ಲನೂ ಕೊಟ್ಟಿದ್ದಾರೆ ಎಲ್ಲ ದೇಶದವರು. ನಮಗೇನು ಲಾಭ ಆಯಿತು? ಭಾರತೀಯರಿಗೇನು ಲಾಭ ಆಯಿತು? ಅದು ಈ ಬರೇ ಅದಾನಿ ಅಂಬಾನಿ ಬಿಸ್ನೆಸ್ ಹೆಚ್ಚಿಸೋಕ್ಕೆ ಇವ್ರು ಹೋಗ್ತಾ ಇದ್ದಾರೆ ಹೊರತು ನಮ್ಗೆ ಇಲ್ಲಿವರೆಗೂ ಯಾವುದೇ ಲಾಭ ಕಾಣಿಸ್ತಾ ಇಲ್ಲ. ತಮ್ಗಾನ ಸಿಕ್ಕಿದ್ರೆ ನಮ್ಗೆ ಹೇಳಿ. ಅದರಿಂದ ಇದೇನು ನಮಗೇನು ಎಕ್ಸ್ಪೆಕ್ಟೇಷನ್ ಅಂತೂ ಮತ್ತೆ ಅಮೆರಿಕ ಇರಾನ್ ಯುದ್ಧ ನಡೀತಾ ಇದೆ, ಮತ್ತೆ ಸಂಕಷ್ಟ. ಸೊ ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿ ನಡ್ಕೋಬೇಕು ಸರ್? ಏನು ನೋಡಿ ಇವರೇ, ನಮ್ಮ ದೇಶದ ವಿದೇಶಾಂಗ ನೀತಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಡ ಇಟ್ಟು ಬಂದಿದ್ದಾರೆ ಆಗಲೇ. ಹೋದ ಬಾರಿನೇ ನಮ್ಗೆ ಏನೇನು ಸಂಕಷ್ಟ ಎದುರಾಯಿತು ನಿಮ್ಗೆ ಗೊತ್ತಿದೆ. ಝೀರೋ ಪ್ರಿಪೇರ್ಡ್ನೆಸ್ ಇತ್ತು ನಮ್ಮ ದೇಶದಲ್ಲಿ. ಯಾವ ರೀತಿ ಇಂಧನ ಸಚಿವರು ದಾರಿ ತಪ್ಪಿಸಿದ್ರು ಪಾರ್ಲಿಮೆಂಟ್ನಲ್ಲಿ, ಅದು ಕೂಡ ಇದು ಇದೆ. $100 ಪರ್ ಬ್ಯಾರೆಲ್ ಇದ್ದಾಗ ಬೆಲೆ ಏರಿಕೆ ಮಾಡಿದ್ರು. ಅದು $40 ಇಳಿದಾಗ ಬೆಲೆ ಇಳಿಸಿಲ್ಲ. ನಮ್ಮ ವಿದೇಶಾಂಗ ಸಚಿವರು ಇದ್ದಾರೋ ಇಲ್ವೋ, ನೀತಿ ಇದೆಯೋ ಇಲ್ವೋ, ಪ್ರಧಾನಮಂತ್ರಿಯವರು ಹೋಗ್ಬಿಟ್ಟು ವಿದೇಶದಲ್ಲಿ ರೀಲ್ಸ್ ಮಾಡೋಕ್ಕಿದ್ದಾರಾ, ಏನು ನೀತಿ ಮಾಡೋಕ್ಕಿದ್ದಾರಾ, ಅದೇ ಗೊತ್ತಾಗ್ತಾ ಇಲ್ಲ ನಮಗೆ. ಹೇಳಿ, ಇಷ್ಟೊಂದು ದೇಶ ತಿರುಗಾಡಿದಾರೆ ಅಂತ ಹೇಳ್ತಾರಲ್ಲ, ಇಷ್ಟೊಂದು ಅವರಿಗೆ ಮೆಡಲ್ ಸಿಕ್ಕಿದೆ ಅಂತ ಹೇಳ್ತಾರಲ್ಲ, ಎಲ್ಲ ಉನ್ನತ ಸ್ಥಾನಮಾನ ಅಥವಾ ಪದವಿಗಳು ಏನು ಅಲ್ಲಿದೆ, ಅವರಿಗೆ ಮೆಡಲ್ ಸಿಗಬೇಕಾಗಿದೆ, ಎಲ್ಲನೂ ಕೊಟ್ಟಿದ್ದಾರೆ ಎಲ್ಲ ದೇಶದವರು. ನಮಗೇನು ಲಾಭ ಆಯಿತು? ಭಾರತೀಯರಿಗೇನು ಲಾಭ ಆಯಿತು? ಅದು ಈ ಬರೇ ಅದಾನಿ ಅಂಬಾನಿ ಬಿಸ್ನೆಸ್ ಹೆಚ್ಚಿಸೋಕ್ಕೆ ಇವ್ರು ಹೋಗ್ತಾ ಇದ್ದಾರೆ ಹೊರತು ನಮ್ಗೆ ಇಲ್ಲಿವರೆಗೂ ಯಾವುದೇ ಲಾಭ ಕಾಣಿಸ್ತಾ ಇಲ್ಲ. ತಮ್ಗಾನ ಸಿಕ್ಕಿದ್ರೆ ನಮ್ಗೆ ಹೇಳಿ. ಅದರಿಂದ ಇದೇನು ನಮಗೇನು ಎಕ್ಸ್ಪೆಕ್ಟೇಷನ್ ಅಂತೂ ಕೇಂದ್ರ ಸರ್ಕಾರದಿಂದ ಇಲ್ಲ.